ಮುಂದಿನ ನವೆಂಬರ್ 8ರಂದು ದುಬೈನಲ್ಲಿ ನಮ್ಮ ಕನ್ನಡಿಗರ ಕನ್ನಡ ಕೂಟ ಆಯೋಜಿಸಲಾಗಿದೆ. ಈ ಹಿನ್ನೆಲೆ ದುಬೈನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಫ್ಲೈಯರ್ ಅನ್ನು ಅಧಿಕೃತವಾಗಿ ಬಿಡುಗಡೆಗೊಳಿಸಲಾಯಿತು. ಕರ್ನಾಟಕ ಜಾನಪದ ಪರಿಷತ್ ಯುಎಇ ಘಟಕ ಆಯೋಜಿಸಿದ ಅಂತಾರಾಷ್ಟ್ರೀಯ ಜಾನಪದ ಉತ್ಸವ 2025ರ ವೇದಿಕೆಯಲ್ಲಿ ಅನಾವರಣಗೊಂಡಿದೆ. ಸ್ಪೀಕರ್ ಯುಟಿ ಖಾದರ್, ಉದ್ಯಮಿಗಳಾದ ಬಿಆರ್ ಶೆಟ್ಟಿ, ಗೋವಿಂದ ಬಾಬು ಪೂಜಾರಿ, ಶಿಕ್ಷಣ ತಜ್ಞ ಹಾಗೂ ಸಾಹಿತಿಗಳಾದ ಪ್ರೊಫೆಸರ್ ರಾಧಾಕೃಷ್ಣನ್, ಕರ್ನಾಟಕ ಜಾನಪದ ಪರಿಷತ್ ಯುಎಇ ಘಟಕದ ಅಧ್ಯಕ್ಷರಾದ ಸಾಧನ್ ದಾಸ್, ಬಿಎಂ ಗ್ರೂಪ್ ಎಂಡಿ ಡಾಕ್ಟರ್ ವಿ ಕನಕರಾಜ್, ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಬೋರಲಿಂಗಯ್ಯ, ಕೆಎನ್ಆರ್ಐ ಫೋರಂ ಉಪಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ, ಜಿಇಎಂಎಸ್ನ ಗ್ರೂಪ್ನ ಗಣಪತಿ ಭಟ್, ಗಲ್ಫ್ ಕನ್ನಡ ಮೂವೀಸ್ನ ದೀಪಕ್ ಸೋಮಶೇಖರ್, ಕನ್ನಡಿಗರ ಕೂಟದ ಅಧ್ಯಕ್ಷ ಅರುಣ್ ಕುಮಾರ್ ಇತರೆ ಗಣ್ಯರು ಸಮ್ಮುಖದಲ್ಲಿ ಫ್ಲೈಯರ್ ಅನ್ನು ಅಧಿಕೃತವಾಗಿ ಬಿಡುಗಡೆಗೊಳಿಸಲಾಗಿದೆ. ನವೆಂಬರ್ 8ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ ಕುಮಾರ್ ಅವರಿಗೆ ಅಂತಾರಾಷ್ಟ್ರೀಯ ಕನ್ನಡ ರತ್ನ 2025ರ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ. ಮತ್ತು ಕನ್ನಡಿಗರ ಕೂಟ ಮತ್ತು ಗಲ್ಫ್ ಕನ್ನಡ ಮೂವೀಸ್ ಒಂದು ಸಹಯೋಗದೊಂದಿಗೆ ದುಬೈನ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತಹ ಒಂದು ಹುಮ್ಮಸ್ಸಿನ ಕನ್ನಡ ರಾಜ್ಯೋತ್ಸವವನ್ನು ಹಲವಾರು ಖ್ಯಾತ ಗಣ್ಯರನ್ನು ಕರೆಸಿ ಮಾಡಿಕೊಂಡು ಬಂದಂತಹ ಏಕೈಕ ಕನ್ನಡ ಪರ ಸಂಸ್ಥೆ ಅಂತ ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ. ಈ ವರ್ಷ ನವೆಂಬರ್ 8 ಶನಿವಾರ ನಾವು ಮತ್ತು ಕನ್ನಡಿಗರ ಕೂಟ ಮತ್ತು ಗಲ್ಫ್ ಕನ್ನಡ ಮೂವೀಸ್ ಒಂದು ಸಹಯೋಗದೊಂದಿಗೆ ದುಬೈನ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತಹ ಒಂದು ಹುಮ್ಮಸ್ಸಿನ ಕನ್ನಡ ರಾಜ್ಯೋತ್ಸವವನ್ನು ಹಲವಾರು ಖ್ಯಾತ ಗಣ್ಯರನ್ನು ಕರೆಸಿ ಮಾಡಿಕೊಂಡು ಬಂದಂತಹ ಏಕೈಕ ಕನ್ನಡ ಪರ ಸಂಸ್ಥೆ ಅಂತ ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ. ಈ ವರ್ಷ ನವೆಂಬರ್ 8 ಶನಿವಾರ ನಾವು ಮತ್ತು ಕನ್ನಡಿಗರ ಕೂಟ ಮತ್ತು ಗಲ್ಫ್ ಕನ್ನಡ ಮೂವೀಸ್ ಒಂದು ಸಹಯೋಗದೊಂದಿಗೆ ದುಬೈನ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತಹ ಒಂದು ಹುಮ್ಮಸ್ಸಿನ ಕನ್ನಡ ರಾಜ್ಯೋತ್ಸವವನ್ನು ಹಲವಾರು ಖ್ಯಾತ ಗಣ್ಯರನ್ನು ಕರೆಸಿ ಮಾಡಿಕೊಂಡು ಬಂದಂತಹ ಏಕೈಕ ಕನ್ನಡ ಪರ ಸಂಸ್ಥೆ ಅಂತ ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ. ಈ ವರ್ಷ ನವೆಂಬರ್ 8 ಶನಿವಾರ ನಾವು ಮತ್ತು ಕನ್ನಡಿಗರ ಕೂಟ ಮತ್ತು ಗಲ್ಫ್ ಕನ್ನಡ ಮೂವೀಸ್ ಒಂದು ಸಹಯೋಗದೊಂದಿಗೆ ದುಬೈನ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತಹ ಒಂದು ಹುಮ್ಮಸ್ಸಿನ ಕನ್ನಡ ರಾಜ್ಯೋತ್ಸವವನ್ನು ಹಲವಾರು ಖ್ಯಾತ ಗಣ್ಯರನ್ನು ಕರೆಸಿ ಮಾಡಿಕೊಂಡು ಬಂದಂತಹ ಏಕೈಕ ಕನ್ನಡ ಪರ ಸಂಸ್ಥೆ ಅಂತ ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ. ಈ ವರ್ಷ ನವೆಂಬರ್ 8 ಶನಿವಾರ ನಾವು ಮತ್ತು ಕನ್ನಡಿಗರ ಕೂಟ ಮತ್ತು ಗಲ್ಫ್ ಕನ್ನಡ ಮೂವೀಸ್ ಒಂದು ಸಹಯೋಗದೊಂದಿಗೆ ದುಬೈನ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತಹ ಒಂದು ಹುಮ್ಮಸ್ಸಿನ ಕನ್ನಡ ರಾಜ್ಯೋತ್ಸವವನ್ನು ಹಲವಾರು ಖ್ಯಾತ ಗಣ್ಯರನ್ನು